ಆರ್. ಎಸ್. ಸಿಂಗ್ ಮೇವರ್, ಕಾಂಟ್ರಾಕ್ಟ್ ವೈಫ್, ಭಾಗ 8. ಮೇಡಮ್, ನನ್ನ ಕ್ಷಮಿಸಿ. ನಾನು ಕೇವಲ 2 ನಿಮಿಷ ಸಿಗರೇಟ್ ಪುಡಿಯೋಕೆ ಅಂತ ಆಚೆ ಹೋದೆ. ಆಮೇಲೆ ನಾನು ಹಿಂತಿರುಗಿ ಬಾಗಿಲು ತೆರೆದಾಗ ಅವಳು ಕತ್ತಲೆಯಲ್ಲಿ ಅಡಗಿ ಕುಳಿತುಕೊಂಡು ನನ್ನ ತಲೆಗೆ ಯಾವುದೋ ಭಾರಿ ಕಬ್ಬಿಣದ ವಸ್ತುವಿನಿಂದ ಜೋರಾಗಿ ಹೊಡೆದ್ಬಿಟ್ಲು. ತಲೆ ಸೀಳಿ ನಾನು ಪ್ರಜ್ಞೆ ತಪ್ಪಿ ಬೀಳೋ ಮುನ್ನ ಅವಳು ನನ್ನನ್ನೇ ಆ ಕುರ್ಚಿ ಕಟ್ಟಿ ಹಾಕಿ ನನ್ನ ಜೇಬಿನಲ್ಲಿದ್ದ ಅವಳು ಫೋನ್ ಕಿತ್ಕೊಂಡು ಅಲ್ಲಿಂದ ಓಡ್ ಹೋಗಿದ್ದಾಳೆ ಮೇಡಮ್. ಚಾಲಕ ಉಸಿರುಗಟ್ಟುತ್ತಾ ತನ್ನ ತಲೆಯ ರಕ್ತವನ್ನೇ ಒರೆಸಿಕೊಳ್ಳುತ್ತಾ ಮೋನಿಕಾಗೆ ಇಡೀ ಸತ್ಯವನ್ನ ಹೇಳ್ತಾನೆ. ಶಟ್ ಅಪ್ ಯು ಬ್ಲಡಿ ಫೂಲ್. ಮೋನಿಕಾ ದ್ವೇಷದ ಉನ್ಮಾದದಲ್ಲಿ ಜೋರಾಗಿ ಕಿರಿಚಿದ ಆ ಚಾಲಕನ ಕೆನ್ನೆಗೆ ತನ್ನ ಇಡೀ ಶಕ್ತಿಯನ್ನ ಹಾಕಿ ಮತ್ತೊಂದು ಬಲವಾದ ಏಟನ್ನ ಹೊಡೆದ್ಲು. ಆ ಹೊಡೆತದ ರಭಸಕ್ಕೆ ಆತ ಮುಖ ತಿರುಗಿ ಮತ್ತೆ ನೆಲಕ್ಕೆ ಬಿದ್ದ. ಅವಳು ತಕ್ಷಣವೇ ಎದ್ದು ನಿಂತು ಕೋಪದಿಂದ ತನ್ನ ಹಣೆಯ ಮೇಲಿನ ಬೆವರನ್ನ ಕೈಯಿಂದ ಒರೆಸ್ಕೊಂಡ್ಳು. ಅವಳ ಇಡೀ ಶರೀರ ಸೇಡಿನ ಜ್ವಾಲೆಯಲ್ಲಿ ಹುರಿತಾ ಇತ್ತು. ಅವಳು ಹಲ್ಲು ಕಡಿಯುತ್ತಾ ಶಪಥ ಮಾಡಿದ್ಲು. ರಾಗಿಣಿ, ನೀನು ಯಾರೆಂದು ತಿಳಿಯದೆ ತಪ್ಪು ವ್ಯಕ್ತಿ ಜೊತೆ, ಈ ಮೋನಿಕಾಳ ಜೊತೆ ಜನ್ಮಭೂಮಿಯಲ್ಲೇ ಆಟ ಆಡ್ತಿದ್ಯಾ? ನನ್ನ ಕೈಯಿಂದ ಮದುವೆಯ ಆರನ್ನ ಕಸ್ಕೊಂಡು ಆರವನ್ನ ಎಗಲಿಗೆ ಹಾಕಿದ್ದ ಆ ನಿನ್ನ ಕೈಗಳನ್ನು ನಾನು ಕತ್ತರಿಸದೇ ಇದ್ದರೆ ನನ್ನ ಹೆಸರು ಮೋನಿಕಾನೇ ಅಲ್ಲ ಅನ್ಕೋ. ನಿನ್ನ ಈ ಒಪ್ಪಂದದ ಸಂಸಾರವನ್ನು ನರಕ ಮಾಡಲಿಲ್ಲ ಅಂದರೆ ನೋಡು. ದೃಶ್ಯ ಬದಲಾವಣೆ ಸಿವಿಲ್ ನ್ಯಾಯಾಲಯದ ಕೊಠಡಿಯ ಒಳಗೆ. ನೀವಿಬ್ಬರೂ ಈಗ ವಿವಾಹದ ಒಪ್ಪಂದ ಪತ್ರವನ್ನು ಅತ್ಯಂತ ಎಚ್ಚರಿಕೆಯಿಂದ ಓದಿದ್ದೀರಿ ತಾನೆ? ಮತ್ತು ಇದರಲ್ಲಿ ಬರೆದಿರುವಂತಹ ಎಲ್ಲ ಕಠಿಣ ಷರತ್ತುಗಳಿಗೂ ನಿಮ್ಮ ಸಂಪೂರ್ಣ ಒಪ್ಪಿಗೆ ಇದೆಯಲ್ವೇ? ನ್ಯಾಯಾಲಯದ ಆ ಉನ್ನತ ಕುರ್ಚಿಯಲ್ಲಿ ಕುಳಿತಿರುವಂತಹ ಮ್ಯಾಜಿಸ್ಟ್ರೇಟ್ ಅಂದರೆ ನ್ಯಾಯಾಧೀಶರು ರಾಗಿಣಿ ಮತ್ತು ಆರವ್ ಇಬ್ಬರ ಮುಖವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಾ ಗಂಭೀರ ಧ್ವನಿಯಲ್ಲಿ ಕೇಳ್ತಾರೆ. ಹೌದು ಸ್ವಾಮಿ. ರಾಗಿಣಿ ಮತ್ತು ಆರವ್ ಇಬ್ಬರು ಒಟ್ಟಿಗೆ ದೃಢವಾಗಿ ತಲೆಯಾಡಿಸ್ತಾ ಒಪ್ಕೊಂಡ್ರು. ವೆರಿ ಗುಡ್. ಈ ಕಾನೂನಾತ್ಮಕ ಒಪ್ಪಂದದ ವಿವಾಹವು ಇಂದಿನಿಂದ ಕನಿಷ್ಠ 2 ವರ್ಷಗಳ ಕಾಲ ಕಡ್ಡಾಯವಾಗಿ ಮಾನ್ಯವಾಗಿ ಇರುವಂಥದ್ದು. ನೀವಿಬ್ಬರಲ್ಲಿ ಯಾರೇ ಆಗಿರಲಿ, ಏನೇ ಆಗಿರಲಿ, ಎಷ್ಟೇ ಕೋಟಿ ಹಣ ಕೊಟ್ಟರೂ ಕೂಡ ಈ ಒಪ್ಪಂದದ ವಿವಾಹವನ್ನು ಮಧ್ಯದಲ್ಲಿ ಮುಕ್ತಾಯಗೊಳಿಸೋಕೆ ಕಾನೂನಿನಿಂದ ಯಾವುದೇ ರೀತಿಯ ಅವಕಾಶವಿರುವುದಿಲ್ಲ. ನೀವು ಈ ಬಾಂಧವ್ಯದಿಂದ ಮುಕ್ತಿ ಪಡೆಯಬೇಕಾದರೆ ಇಂದಿನಿಂದ ಸರಿಯಾಗಿ 2 ವರ್ಷಗಳ ನಂತರವಷ್ಟೇ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಸಾಧ್ಯವಾಗ್ತದೆ. ಅದಕ್ಕಿಂತ ಮೊದಲು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿರೋದಿಲ್ಲ. ಮ್ಯಾಜಿಸ್ಟ್ರೇಟ್ ಅವರ ಕಾನೂನಿನ ಔಪಚಾರಿಕತೆಗಾಗಿ ಆ ಸೀಕ್ರೆಟ್ ಒಪ್ಪಂದದ ವಿವಾಹದ ಎಲ್ಲ ಕಠಿಣ ನಿಬಂಧನೆಗಳನ್ನು ಒಮ್ಮೆ ಗಟ್ಟಿಯಾಗಿ ಓದಿ ಹೇಳ್ತಾರೆ. ತದನಂತರ ಆರವ್ ಮತ್ತು ರಾಗಿಣಿಗೆ ಸಹಿಯನ್ನು ಹಾಕೋಕೆ ಅಧಿಕೃತ ಕಾಗದ ಪತ್ರಗಳನ್ನು ಮುಂದೆ ಇಟ್ಟರು. ಅಲ್ಲಿ ಬೇರೆ ಯಾರೂ ಇಲ್ಲದ ಕಾರಣ ಭರತ್ ಅಂಕಲ್ ಕೂಡ ಮೌನವಾಗಿ ಮುಂದೆ ಬಂದು ಆ ಸಾಕ್ಷಿಯ ಜಾಗದಲ್ಲಿ ತನ್ನ ಸಹಿಯನ್ನು ಹಾಕ್ತಾರೆ. ಆರವ್ ಮತ್ತು ರಾಗಿಣಿಯ ನಡುವೆ ನಡೆದಿರುವಂತಹ ಈ ವಿಚಿತ್ರವಾದ ಒಪ್ಪಂದದ ಮದುವೆಯ ಅಸಲಿ ರಹಸ್ಯ ಕೇವಲ ಭರತ್ ಅಂಕಲ್ಗೆ ಮಾತ್ರ ತಿಳಿದಿತ್ತು. ಇಡೀ ಪ್ರಪಂಚದ ಕಣ್ಣಿಗೆ ಮತ್ತು ಮೇವರ್ ಸಾಮ್ರಾಜ್ಯಕ್ಕೆ ಇದು ಕೇವಲ ಒಂದು ಸಾಮಾನ್ಯವಾದ ನ್ಯಾಯಾಲಯದ ಪ್ರೇಮ ವಿವಾಹವಾಗಿ ಮಾತ್ರ ಕಾಣಿಸುವಂತೆ ಆರವ್ ಮತ್ತು ರಾಗಿಣಿ ಇಬ್ಬರು ಕೂಡ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಆ ಪೇಪರ್ಗೆ ಸಹಿ ಕೂಡ ಹಾಕ್ತಾರೆ. ಆದರೆ ಈ 4 ದಿನದ ನಾಟಕದ ಮದುವೆ ಕೋರ್ಟ್ನ ಈ ಹೊಸ ನಿಯಮದಿಂದಾಗಿ ತಮ್ಮಿಬ್ಬರ ಬದುಕನ್ನು ಮುಂದಿನ 2 ವರ್ಷಗಳ ಕಾಲ ಒಂದೇ ಸೂರಿನಡಿ ನರಕ ಮತ್ತು ಪ್ರೀತಿಯ ತಕ್ಕಡಿಯಲ್ಲಿ ಹೇಗೆ ತೂಗಿಸಲಿದೆ ಎಂಬ ಭೀಕರ ಸತ್ಯ ಅವರಿಬ್ಬರಿಗೂ ಈ ಕ್ಷಣದಲ್ಲಿ ಅರಿವೇ ಇರಲಿಲ್ಲ. ನ್ಯಾಯಾಲಯದಲ್ಲಿ ರಾಗಿಣಿ ಜೊತೆ ಆ ವಿಚಿತ್ರವಾದ ಒಪ್ಪಂದದ ವಿವಾಹ ಮುಗಿದ ತಕ್ಷಣ ಆರವ್ ಅವಳನ್ನ ತನ್ನ ಐಷಾರಾಮಿ ಮನೆಗೆ ಕರೆದುಕೊಂಡು ಹೋಗೋ ಬದಲು ಅವಳು ಇಲ್ಲಿಯವರೆಗೆ ಉಳಿದುಕೊಂಡಿದ್ದ ಅದೇ ಹೋಟೆಲ್ ರೆಜೆನ್ಸಿಗೆ ಮರಳಿ ಕರೆದುಕೊಂಡು ಬರ್ತಾನೆ. ಕೋರ್ಟ್ನಿಂದ ನೇರವಾಗಿ ಹೋಟೆಲ್ಗೆ ಬಂದಿದ್ದನ್ನು ಕಂಡು ಗೊಂದಲಕ್ಕೆ ಒಳಗಾಗ್ತಾಳೆ ರಾಗಿಣಿ. ಆರವ್ ಮುಖವನ್ನೇ ದಿಟ್ಟಿಸುತ್ತಾ ಮೂಕವಿಸ್ಮಿತಳಾಗಿ ಕೇಳಿದ್ಲು, ಅಲ್ಲ, ಮದುವೆ ಮುಗಿದ ಮೇಲೂ ನಾವು ಈಗ ನಿಮ್ಮ ಮನೆಗೆ ಹೋಗ್ತಾ ಇಲ್ವೇ? ನಾವಲ್ಲ ರಾಗಿಣಿ, ಕೇವಲ ನೀನು ಮಾತ್ರ. ನೀನು ಇನ್ಮೇಲೆ ಸದ್ಯಕ್ಕೆ ಇಲ್ಲೇ ಇರಬೇಕಾಗುತ್ತೆ. ನೀನು ನಿನ್ನ ಈ ಕಂಪ್ಲೀಟ್ ಟ್ರೈನಿಂಗ್ ಅಂದರೆ ತರಬೇತಿ ಮುಗಿಯೋವರೆಗೂ ನೀನು ಈ ಕೋಣೆಯಿಂದ ಹೊರಗೆ ಒಂದು ಹೆಜ್ಜೆನೂ ಕೂಡ ಆಚೆ ಬರುವಂತಿಲ್ಲ. ಆರವ್ ರಾಗಿಣಿಯ ಕಣ್ಣುಗಳನ್ನು ನೋಡುತ್ತಾ ಅತ್ಯಂತ ಗಂಭೀರ ಹಾಗೂ ಅಧಿಕಾರದ ಸ್ವರದಲ್ಲಿ ಉತ್ತರಿಸಿದ. ತರಬೇತಿನಾ ಅಂದರೆ? ರಾಗಿಣಿ ಆ ಮಾತನ್ನ ಕೇಳಿ ಒಂದು ಕ್ಷಣ ತಬ್ಬಿಬ್ಬಾಗಿ ಆಘಾತದಿಂದ ಆರವ್ ಕಡೆಗೆ ನೋಡೋಕೆ ಶುರು ಮಾಡ್ತಾಳೆ. ಮದುವೆ ಆದ ತಕ್ಷಣ ತರಬೇತಿ ಯಾಕೆ ಅಂತ ಅವರಿಗೆ ಅರ್ಥನೇ ಆಗಲಿಲ್ಲ. ಹೌದು, ಒಬ್ಬ ಹೈ ಕ್ಲಾಸ್ ಸೊಸೆಯಾಗಿ ಸಮಾಜದ ಮುಂದೆ ಹೇಗೆ ಬದುಕಬೇಕು, ಹೇಗೆ ಇರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಕಟ್ಟುನಿಟ್ಟಿನ ತರಬೇತಿ ಸದ್ಯಕ್ಕೆ ನಿನಗೆ ಅದರ ತೀರಾ ಅಗತ್ಯ ಖಂಡಿತ ಇದೆ.
ಆರವ್ ರಾಗಿಣಿಯ ಆ ಧೂಳಿನಿಂದ ಅಸ್ತವ್ಯಸ್ತವಾಗಿದ್ದ ಬಟ್ಟೆ ಮತ್ತು ಸರಳ ರೂಪವನ್ನು ಮೇಲಿನಿಂದ ಕೆಳಗೆ ಸೂಕ್ಷ್ಮವಾಗಿ ನೋಡುತ್ತಾ ಮುಂದುವರಿಸ್ತಾ, ನನ್ನ ಇಡೀ ಮೇವಾರ್ ಸಾಮ್ರಾಜ್ಯದ ಗೌರವದ ಪ್ರಶ್ನೆ ಇದು. ನಿನ್ನನ್ನು ನಾನು ಈಗಿರುವ ಇದೇ ಬಡತನದ ಮುಗ್ಧ ರೂಪದಲ್ಲಿ ನೇರವಾಗಿ ಮನೆಗೆ ಕರೆದುಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಮಾಡಿದ್ರೆ ಮನೆಯವರಿಗಷ್ಟೇ ಅಲ್ಲ, ಇಡೀ ಬಿಸ್ನೆಸ್ ಜಗತ್ತಿಗೆ ನಮ್ಮ ಮದುವೆಯ ಮೇಲೆ ತಕ್ಷಣ ಅನುಮಾನ ಅನ್ನೋದು ಬಂದುಬಿಡುತ್ತೆ. ಆರವ್ ಮೇಲ್ನೋಟಕ್ಕೆ ಶ್ರೀಮಂತರ ಲೈಫ್ ಸ್ಟೈಲ್ನ ಯಾವ ಕಠಿಣ ತರಬೇತಿಯ ಬಗ್ಗೆ ಮಾತಾಡ್ತಿದ್ದಾನೆಂದು ರಾಗಿಣಿಗೆ ಸರಿಯಾಗಿ ಅರ್ಥವಾಗದಿದ್ರೂ ಆತನ ಮಾತುಗಳಲ್ಲಿದ್ದ ಗಾಂಭೀರ್ಯತೆ ಅವಳಿಗೆ ಪರಿಸ್ಥಿತಿ ಅನಿವಾರ್ಯತೆ ಅನ್ನೋದು ಮನವರಿಕೆ ಮಾಡಿಕೊಡ್ತು. ಆರವ್ ರಾಗಿಣಿಯನ್ನ ನೇರವಾಗಿ ಹೋಟೆಲ್ನ ವಿಶೇಷ ಸೂಟ್ ರೂಮ್ ಒಳಗೆ ಕರೆದೊಯ್ದ. ಅಲ್ಲಿ ಅವರಿಗಾಗಿ ಈಗಾಗಲೇ ಒಬ್ಬ ಅತ್ಯಂತ ಮಾಡರ್ನ್ ಹಾಗೂ ಪ್ರೊಫೆಷನಲ್ ಆಗಿ ಕಾಣ್ತಿರುವಂತಹ ಹುಡುಗಿ ಕಾಯುತ್ತಾ ನಿಂತಿದ್ಲು. ಗುಡ್ ಆಫ್ಟರ್ನೂನ್ ಸರ್. ಆರವ್ ಒಳಗೆ ಬರುತ್ತಿದ್ದಂತೆ ಆ ಹುಡುಗಿ ಅತ್ಯಂತ ಗೌರವದಿಂದ ಮುಂದೆ ಬಂದು ಕೈಯನ್ನ ಮುಗಿದ್ಲು. ನನ್ನ ಹೆಸರು ಶ್ವೇತಾ. ನೀವು ಹೇಳಿದ ಹಾಗೆ ನಾನು ಇವತ್ತಿನಿಂದ ಡ್ಯೂಟಿಗೆ ಜಾಯಿನ್ ಆಗ್ತಾ ಇದ್ದೇನೆ ಸರ್ ಅಂತ ಹೇಳಿದ್ಲು. ಹಾಯ್ ಶ್ವೇತಾ. ಆರವ್ ಅವಳ ವಂದನೆಯನ್ನ ಸ್ವೀಕರಿಸುತ್ತಾ ಪಕ್ಕದಲ್ಲಿ ನಿಂತಿದ್ದ ರಾಗಿಣಿಯ ಕಡೆಗೆ ಬೆರಳು ತೋರಿಸಿ ಹೇಳಿದ್ಲು, ಇವಳೇ ರಾಗಿಣಿ. ಇವತ್ತಿನಿಂದ ಈಕೆ ನಿನ್ನ ಜೊತೆಯಲ್ಲೇ ಇಲ್ಲೇ ಇರ್ತಾಳೆ. ರಾಗಿಣಿಗೆ ಮೇಲ್ವರ್ಗದ ಶಿಸ್ತು ಮತ್ತು ನಡವಳಿಕೆಯ ತರಬೇತಿ ಕೊಡುವುದರ ಜೊತೆಗೆ ಇವಳ ಪ್ರತಿಯೊಂದು ಪರ್ಸನಲ್ ಕೇರನ್ನು ನೀನೇ ಹತ್ತಿರ ನಿಂತು ಅವಳನ್ನು ನೋಡ್ಕೊಳ್ಬೇಕಾಗುತ್ತೆ. ರಾಗಿಣಿ, ನಿನಗೆ ಏನೇ ಸಹಾಯ ಬೇಕಿದ್ರೂ ನೀನು ನಿಸ್ಸಂಕೋಚವಾಗಿ ಈ ಶ್ವೇತಾಗೆ ಹೇಳಬಹುದು ಮತ್ತು ಅವಳ ಸಹಾಯವನ್ನು ಖಂಡಿತ ಪಡೆಯಬಹುದು. ಹಾಂ ಸರಿ. ರಾಗಿಣಿ ನಿಧಾನವಾಗಿ ತಲೆ ಅಲ್ಲಾಡಿಸುತ್ತಾ ಒಪ್ಕೊಳ್ತಾಳೆ. ಗುಡ್. ಹಾಗಾದರೆ ನನ್ನ ಕೆಲಸ ಮುಗೀತು, ನಾನು ಆಫೀಸಿಗೆ ಹೊರಡ್ತಾ ಇದ್ದೇನೆ ಎಂದು ಆರವ್ ಯಾಂತ್ರಿಕವಾಗಿ ಹೇಳಿದ್ದನ್ನು ಮತ್ತು ನಂತರ ತಕ್ಷಣವೇ ತಿರುಗಿ ಅಲ್ಲಿಂದ ವೇಗವಾಗಿ ಹೊರಡಲು ಹೆಜ್ಜೆ ಹಾಕ್ತಾನೆ. ಯಾರು ಇಲ್ಲದ ಅಪರಿಚಿತ ಜಾಗದಲ್ಲಿ ಆರವ್ ತನ್ನನ್ನು ತಾನು ಬಿಟ್ಟು ಒಂಟಿಯಾಗಿ ಹೊರಡೋದನ್ನು ನೋಡಿದಾಗ ರಾಗಿಣಿಯ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಭಯ, ಒಂಟಿತನದ ಆತಂಕ ಉಂಟಾಯಿತು. ಆತ ಕೋರ್ಟ್ ಹಾಲ್ನ ಕಾರಿಡಾರ್ ದಾಟಿ ತನ್ನ ದೃಷ್ಟಿಯಿಂದ ಸಂಪೂರ್ಣವಾಗಿ ಮರೆಯಾಗುವವರೆಗೂ ಕೂಡ ಅವಳು ರೆಪ್ಪೆ ಮುಚ್ಚದೆ ಅವನನ್ನೇ ನೋಡುತ್ತಾ ನಿಂತೇ ಇದ್ಲು. ಬನ್ನಿ ಮೇಡಮ್, ನಾವು ನಮ್ಮ ಕೆಲಸ ಶುರು ಮಾಡೋಣವೇ? ರಾಗಿಣಿಯ ಪರ್ಸನಲ್ ಪಿ ಅಂತ ಹೇಳ್ಬೋದು ಶ್ವೇತಾ ಅವಳ ಮುಖವನ್ನೇ ಸೂಕ್ಷ್ಮವಾಗಿ ದಿಟ್ಟಿಸುತ್ತಾ ಕೇಳಿದ್ಲು. ಆದರೆ ಶ್ವೇತಾಳ ಮನಸ್ಸಿನಲ್ಲಿ ಒಳಗೊಳಗೆ ಒಂದು ದೊಡ್ಡ ಗೊಂದಲ ಕೂಡ ಮೂಡಿತ್ತು. ದೇಶದ ನಂಬರ್ 1 ಬಿಸ್ನೆಸ್ ಮ್ಯಾಗ್ನೆಟ್ ಆರವ್ ಸಿಂಗ್ ಮೇವರ್ ಅವರ ಜೊತೆ ಇಷ್ಟೊಂದು ಅತ್ಯಂತ ಸರಳ ಹಾಗೂ ಹಳ್ಳಿಯ ಬಡ ಹುಡುಗಿಯಂತೆ ಕಾಣುವಂಥ ಈ ರಾಗಿಣಿ ಇಲ್ಲಿ ಏನು ತಾನೇ ಮಾಡ್ತಾ ಇದ್ದಾಳೆ ಮತ್ತು ಇವರಿಬ್ಬರ ನಡುವೆ ಯಾವ ರೀತಿಯ ರಹಸ್ಯ ಸಂಬಂಧವಿದೆ ಎಂಬುದು ಅವಳಿಗೆ ಬಿಡಿಸಲಾಗದಂತಹ ಯಕ್ಷ ಪ್ರಶ್ನೆಯಾಗೇ ಉಳಿದಿತ್ತು. ಭರತ್ ಅಂಕಲ್, ನಾನು ಮದುವೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೈಗೆ ಸಿಗ್ತಾ ಇದ್ದಂಗೆ ನೇರವಾಗಿ ಜೈಪುರಕ್ಕೆ ಹೊರಡ್ತೀನಿ. ಅಜ್ಜ ಹಾಕಿರುವಂತಹ ಡೆಡ್ಲೈನ್ಗೆ ನಮಗೆ ಇನ್ನು ಕೇವಲ ಒಂದೇ ಒಂದು ದಿನ ಮಾತ್ರ ಬಾಕಿ ಇರುವಂಥದ್ದು. ಕೋರ್ಟ್ನಿಂದ ಹೊರಬಂದು ಕಾರು ಹತ್ತಿದ ತಕ್ಷಣ ಆರವ್ ತಲ್ಲಣಗೊಂಡು ಭರತ್ ಅಂಕಲ್ಗೆ ಫೋನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಚಾಲಕನೇ, ಗಾಡಿಯನ್ನು ನೇರವಾಗಿ ಏರ್ಪೋರ್ಟ್ಗೆ ತಗೊಂಡು ಹೋಗು. ಆರವ್ ತನ್ನ ಡ್ರೈವರ್ಗೆ ಸನ್ನೆ ಮಾಡಿ ವೇಗವಾಗಿ ಹೋಗಲು ಹೇಳಿದ. ನಂತರ ಮತ್ತೆ ಚಿಕ್ಕಪ್ಪನೊಂದಿಗೆ ಫೋನ್ನಲ್ಲಿ ಮಾತನ್ನು ಮುಂದುವರಿಸ್ತಾನೆ. ಅಜ್ಜ ಶರತ್ ಸಿಂಗ್ ಮೇವಾರ್ ಅವರಿಗೆ ಈ ಮದುವೆ ರಿಜಿಸ್ಟ್ರೇಷನ್ ಪೇಪರ್ಸನ್ನು ತೋರಿಸ್ಬಿಟ್ಟು ಆಸ್ತಿಯಲ್ಲಿ ಲೀಗಲ್ ಕೆಲಸ ಮುಗಿಸ್ಕೊಂಡು ಬರೋಕೆ ನನಗೆ ಕನಿಷ್ಠ 1-2 ದಿನಗಳಂತೂ ಬೇಕಾಗಿ ಆಗುತ್ತೆ. ಅಲ್ಲಿಯವರೆಗೆ ಬೆಂಗಳೂರಿನ ಬಿಸ್ನೆಸ್ ಮತ್ತು ಹೋಟೆಲ್ನಲ್ಲಿರುವಂತಹ ರಾಗಿಣಿ ಎಲ್ಲರನ್ನೂ ಕೂಡ ನೀವೇ ನೋಡ್ಕೊಬೇಕು. ಸರಿ ಮಗನೇ, ನೀನೇನು ಯೋಚನೆ ಮಾಡಬೇಡ, ನಾನು ಅದ್ರ ಬಗ್ಗೆ ನೋಡ್ತೀನಿ. ಇಲ್ಲೇನು ಜವಾಬ್ದಾರಿ ನಂದು. ನೀನು ಜೈಪುರಕ್ಕೆ ಜಾಗ್ರತೆಯಿಂದ ಹೋಗ್ಬಾ. ಭರತ್ ಅಂಕಲ್ ಫೋನ್ನಲ್ಲಿ ಧೈರ್ಯ ತುಂಬುತ್ತಾ ಹೇಳಿದ್ರು. ಮದುವೆ ಆದ ಹಂತಕ್ಕೆ ಸುಸೂತ್ರವಾಗಿ ಮುಗಿದಿದ್ದರಿಂದ ಅವರು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟರು. ಈಗ ದೃಶ್ಯ ಬದಲಾವಣೆ. ಜೈಪುರದ ಭವ್ಯ ಮೇವಾರ್ ಅರಮನೆಯ ಒಂದು ಮುಂಭಾಗ. ಬನ್ನಿ ಬನ್ನಿ ಬ್ರದರ್. ರಾಜಪೂತಿ ಶೈಲಿಯಲ್ಲಿ ತನ್ನ ದಪ್ಪನೆಯ ಮೀಸೆಯನ್ನು ಹೆಮ್ಮೆಯಿಂದ ತಿರುವುತ್ತಾ ತಲೆಗೊಂದು ಪೇಟ ಧರಿಸಿದ ಆ ಕುರುಚುಲುಗಡ್ಡದ ವ್ಯಕ್ತಿ ಆರೋ ಎದುರು ಬಂದು ನಿಂತ್ಕೊಂಡಿದ್ದಾನೆ. ಆತನ ಮುಖದಲ್ಲಿ ಅತ್ಯಂತ ವಿಚಿತ್ರ ಹಾಗೂ ಕಪಟತನದ ನಗು ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆರವ್ನ ಸ್ವಂತ ಸೋದರ ಸಂಬಂಧಿ, ಅಂದರೆ ದೊಡ್ಡಪ್ಪನ ಮಗ ವಿಕಿ. ವಿಕಿಗೂ ಚೆನ್ನಾಗಿ ತಿಳಿದಿದೆ ಅಜ್ಜ ಈ ಆಸ್ತಿಯ ಉತ್ತರಾಧಿಕಾರಿಯನ್ನಾಗಿ ತನ್ನ ಸೋದರ ಮಾವನ ಮಗನಾದ ಆರವ್ನನ್ನು ಮಾಡಲು ಬಯಸ್ತಾರೆ ಅಂತ.
ಆದರೆ ಆರವ್ ಇವತ್ತು ಮದುವೆಯಾಗದೆ ಖಾಲಿ ಕೈಲಿ ಬಂದು ಅಜ್ಜನೆದುರು ಸೋತ್ ಹೋಗ್ಲಿ, ಆಗ ಇಡೀ ಮೇವರ್ ಸಾಮ್ರಾಜ್ಯಕ್ಕೆ ತನಗೆ ದಕ್ಕಲಿ, ಅದಕ್ಕೊಂದು ಚಾನ್ಸ್ ಸಿಗುತ್ತೆ ಅಂತ ಆತ ಒಳಗೊಳಗೆ ಹೊಂಚ್ ಹಾಕ್ತಾ ಪಕ್ಷಿ ಥರ ಕಾಯ್ತಾ ಕೂತಿದ್ದ. ಆರವ್ ಅವನ ನಕಲಿ ನಗುವನ್ನ ಕಂಡು ಕಾಣದಂತೆ ತೀಕ್ಷ್ಣವಾಗಿ ಒಮ್ಮೆ ನೋಡ್ತಾನೆ. ತದನಂತರ ಆತನಿಗೆ ಯಾವುದೇ ಉತ್ತರವನ್ನ ನೀಡದೆ ನೇರವಾಗಿ ಅರಮನೆಯ ಒಳಗೆ ಹೆಜ್ಜೆ ಹಾಕಕ್ಕೆ ಪ್ರಾರಂಭಿಸ್ತಾನೆ. ಹೇಳು ಅಣ್ಣ, ಏನಾಯ್ತು ನಿನ್ ಚಾಲೆಂಜ್? ಅಜ್ಜ ಹಾಕಿದ್ದು ಮದುವೆಯ ಷರತ್ ಏನಾಯ್ತು? ಹುಡುಗಿ ಸಿಗ್ಲಿಲ್ವಾ ಎಂದ ವಿಕ್ಕಿ ಮತ್ತೆ ಲೇವಡಿ ಮಾಡುತ್ತಾ ಓಡ್ ಬಂದು ಆರವನ ಮುಂದೆ ಅಡ್ಡಲಾಗಿ ಬಂದು ನಿಂತ್ಕೊಳ್ತಾನೆ. ಅಜ್ಜ ಅಜ್ಜ ಎಲ್ಲಿದ್ದಾರೆ ವಿಕ್ಕಿ? ಆರವ್ ಅವನ ಚುಚ್ಚು ಮಾತುಗಳ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ವಿಕಿಯ ಕಂದು ಬಣ್ಣದ ಕಣ್ಣುಗಳನ್ನ ಎಚ್ಚರಿಕೆಯಿಂದ ದಿಟ್ಟಿಸುತ್ತಾ ಗಡುಸಾಗಿ ಕೇಳ್ತಾ ಇದ್ದಾನೆ. ನನ್ನದೇ ಕೋಣೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. ವಿಕಿ ತನ್ನ ಕಣ್ಣುಗಳನ್ನ ಕುಗ್ಗಿಸಿ ಆರವ್ನ ಮುಖದ ಭಾವನೆಗಳನ್ನ ಓದಲು ಯತ್ನಿಸ್ತಾ ಹೇಳ್ತಾ ಇದ್ದಾನೆ. ತದನಂತರ ಅಜ್ಜನ ಮುಂದೆ ಆರವ್ ಸೊಕ್ಕನ್ನ ಮುರಿಯಬೇಕೆಂದು ತಾನೇ ಆರವ್ಗಿಂತ ಒಂದು ಹೆಜ್ಜೆ ಮುಂದೆ ವೇಗವಾಗಿ ನಡೆಯೋಕೆ ಪ್ರಾರಂಭಿಸ್ತಾನೆ. ಹೋದವನೇ, ಅಯ್ಯೋ ಇಲ್ಲಿ ನೋಡಿ ಅಜ್ಜ, ಎಚ್ಚರಾಗಿ, ನಿಮ್ಮನ್ನ ಬೆಂಗಳೂರಿನಿಂದ ಭೇಟಿಯಾಗಲು ಯಾರು ಬಂದಿದ್ದಾರೆ ಅಂತ ನೋಡಿ. ವಿಕಿ ಕೋಣೆಯ ಒಳಗೆ ಪ್ರವೇಶಿಸ್ತಾನೆ. ಹಾಸಿಗೆಯ ಮೇಲೆ ಮಲಗಿರೋ ಅಜ್ಜನನ್ನ ಕೂಗಿ ಕರೆಯುತ್ತಾ ಅತ್ಯಂತ ಉತ್ಸಾಹದಿಂದ ಹೇಳ್ತಾನೆ. ಆರವ್ ಗೌರವದಿಂದ ಮುಂದೆ ಹೋಗಿ ಹಾಸಿಗೆಯಲ್ಲಿದ್ದ ಅಜ್ಜನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ನಂತರ ಮಂಡಿಯೂರಿ ಅವರ ಪಾದಗಳ ಬಳಿಯೇ ಕೆಳಗೆ ಕುಳಿತುಕೊಂಡ್ರು. ಅಜ್ಜ, ಈಗ ನಿಮ್ಮ ಆರೋಗ್ಯ ಹೇಗನ್ನಿಸ್ತದೆ? ಆರವ್ ಅವರ ಸುಕ್ಕುಗಟ್ಟಿದ ಕೈಗಳನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಅತ್ಯಂತ ಎಮೋಷನಲ್ ಆಗಿ ಕೇಳ್ತಾ ಇದ್ದಾನೆ. ಸಾಕು ಮಗನೇ, ನನ್ನ ಆಯಸ್ಸು ಮುಗಿತಾ ಬಂದಿದೆ. ನಾನೀಗ ಕೇವಲ ನನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ದೇನೆ ಮಗನೇ. ದೇವರಲ್ಲಿ ಕೊನೆಯ ಪ್ರಾರ್ಥನೆ ಏನಂದ್ರೆ, ನನ್ನ ಕಣ್ಣು ಮುಚ್ಚೋ ಮುನ್ನ ನಿನ್ನ ಮದುವೆಯನ್ನ ಒಮ್ಮೆ ಕಣ್ತುಂಬ ನೋಡ್ಕೊಳ್ಬೇಕು, ನೀನು ಗೃಹಸ್ಥ ಆಗ್ಬೇಕು ಅನ್ನೋದಷ್ಟೇ. ಅಜ್ಜ ಹಾಸಿಗೆಯಲ್ಲಿ ನರಳುತ್ತಾ ತುಂಬಾ ಕ್ಷೀಣಿಸಿದ ಧ್ವನಿಯಲ್ಲಿ ಆರವ್ನ ತಲೆಯನ್ನ ಸವರುತ್ತಾ ಹೇಳಿದ್ರು. ಅಜ್ಜ, ನೀವು ಅದಕ್ಕಾಗಿ ಬೇಸರ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನಾನು ಈಗಾಗಲೇ ಮದುವೆ ಕೂಡ ಆಗಿದ್ದೀನಿ. ಆರವ್ ಅಜ್ಜನ ಮುಖವನ್ನು ನೋಡುತ್ತಾ ಪ್ರೀತಿಯಿಂದ ಮುಗುಳ್ನಗುತ್ತಾ ತನ್ನ ಕೋಟ್ ಜೇಬಿನಲ್ಲಿದ್ದಂತಹ ಆ ಮದುವೆ ಸರ್ಟಿಫಿಕೇಟನ್ನು ಹೊರಗೆ ತೆಗೆಯುತ್ತಾ ಹೇಳ್ತಾನೆ. ಏನು ಏನು ಹೇಳ್ತಿದ್ಯಾ ನೀನು? ನೀನು ಮದುವೆ ಮಾಡ್ಕೊಂಡ್ಯಾ? ಅದು ಯಾವಾಗ? ಯಾರ ಜೊತೆ? ಅಷ್ಟಕ್ಕೂ ನಮ್ಮ ಬಾವಿ ಹೊಸ ಅತ್ತಿಗೆ ಎಲ್ಲಿದ್ದಾಳೆ? ಅವಳನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿಲ್ಲ? ಆರವ್ ಆಡಿದ ಒಂದೇ ಒಂದು ಮಾತು ಕೇಳ್ತಾ ಇದ್ದಂಗೆನೆ ಆ ಪಕ್ಕದಲ್ಲೇ ನಿಂತು ಆಸ್ತಿ ಸಿಗುವ ಖುಷಿಯಲ್ಲಿದ್ದ ವಿಕಿಯ ಇಡೀ ಮುಖ ಕ್ಷಣಾರ್ಧದಲ್ಲೇ ಒಂದು ಸಂಪೂರ್ಣವಾಗಿ ಕಳೆಗುಂದಿ ಹೋಯಿತು. ಹೌದು ಅಜ್ಜ, ನಾನು ಕಾನೂನುಬದ್ಧವಾಗಿ ಮದುವೆ ಆಗಿದ್ದೀನಿ. ಈಗ ನಮ್ಮ ಮದುವೆಯ ಅಧಿಕೃತ ಮದುವೆ ಪ್ರಮಾಣ ಪತ್ರ, ಮ್ಯಾರೇಜ್ ಸರ್ಟಿಫಿಕೇಟ್ ನಾನು ಇಲ್ಲಿಗೆ ತಂದಿದ್ದೇನೆ. ದಯವಿಟ್ಟು ನೀವೇ ಒಮ್ಮೆ ನೋಡಿ ಪರಿಶೀಲಿಸಿ ಅಜ್ಜ ಎಂದು ಆರವ್ ಅತ್ಯಂತ ಗೌರವದಿಂದ ಆ ಸರ್ಕಾರಿ ಕಾಗದವನ್ನ ತನ್ನ ಅಜ್ಜನ ಕೈಗೆ ನೀಡಲು ಮುಂದಾಗ್ತಾನೆ. ಆದರೆ ಆತ ಒಂದು ಅಜ್ಜನ ಕೈಗೆ ಕೊಡುವ ಮೊದಲೇ ಪಕ್ಕದಲ್ಲೇ ಹದ್ದು ಕಾಯುವಂತೆ ಕಾಯ್ತಿದ್ದ ವಿಕಿ ಮಿಂಚಿನ ವೇಗದಲ್ಲಿ ಆರವ್ ಕೈಯಿಂದ ಪೇಪರನ್ನು ಕಸ್ಕೊಳ್ತಾನೆ. ತದನಂತರ ತನ್ನ ನರಿ ಬುದ್ಧಿಯ ಕಣ್ಣುಗಳಿಂದ ಸರ್ಟಿಫಿಕೇಟನ್ನು ಇಂಚಿಂಚು ಎಚ್ಚರಿಕೆಯಿಂದ ಪರೀಕ್ಷಿಸೋಕೆ ಪ್ರಾರಂಭಿಸ್ದ. ಅಜ್ಜ, ಈಗ ನನ್ನ ಬಳಿ ನಮ್ಮ ಮೇವರ್ ಗ್ರೂಪ್ ಆಫ್ ಕಂಪನಿ ಮತ್ತು ಈ ಹೆಮ್ಮೆಯ ಮನೆಯನ್ನು ಉಳಿಸ್ಕೊಳ್ಳಲು ನಿಜಕ್ಕೂ ಹೆಚ್ಚು ಸಮಯ ಇಲ್ಲ. ನೀವು ಹಾಕಿದಂತಹ ಕಠಿಣ ಷರತ್ತನ್ನು ನಾನು ಅಕ್ಷರಶಃ ಪೂರೈಸಿದ್ದೀನಿ ಅಜ್ಜ. ಆರವ್ ವಿಕಿಯ ನಡೆಯನ್ನು ನಿರ್ಲಕ್ಷಿಸಿ ಹಾಸಿಗೆಯ ಮೇಲಿಂದ ತನ್ನ ಅಜ್ಜನ ನಡುಗ್ತಿದ್ದಂತಹ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತುಂಬ ಭಾವನಾತ್ಮಕವಾಗಿ ಕಣ್ಣೀರು ತುಂಬಿದಂತಹ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ತಡಿ ಅಣ್ಣ, ಆ ಷರತ್ತು ಎಲ್ಲಿ ಪೂರೈಸಲ್ಪಟ್ಟಿದೆ ಅಂತ ನೀನು ಹೇಳ್ತಿದ್ಯಾ? ಅಜ್ಜ ನಿನಗೆ ಕೇವಲ ಮದುವೆ ಪೇಪರ್ ತರಲು ಹೇಳಿರಲಿಲ್ಲ, ಈ ಮನೆಗೆ ಒಪ್ಪುವಂತಹ ಯೋಗ್ಯ ಸೊಸೆಯನ್ನು ಹುಡುಕೊಂಡು ಬರಬೇಕು, ಈ ಮನೆಯಲ್ಲಿ ಇರಬೇಕು ಅಂತ ಹೇಳಿದ್ರು ಅಂತ ವಿಕ್ಕಿ ಆರವ್ನನ್ನ ದ್ವೇಷದಿಂದ ದಿಟ್ಟಿಸಿ ನೋಡಿ ನಂತರ ತಕ್ಷಣವೇ ಹಾಸಿಗೆಯಲ್ಲಿದ್ದ ತನ್ನ ಅಜ್ಜನ ಕಡೆಗೆ ದೃಷ್ಟಿ ಹರಿಸುತ್ತಾ ಕಿವಿಯುತ್ತಾ ಇದ್ದಾನೆ. ಅಜ್ಜ, ನನಗೆ ಯಾಕೋ ಈ ಮದುವೆ ಸರ್ಟಿಫಿಕೇಟು, ಮದುವೆ ಇದೆಲ್ಲ ಸಂಪೂರ್ಣವಾಗಿ ನಕಲಿ ಅಂತ ಅನ್ನಿಸ್ತಾ ಇದೆ. ದುಡ್ಡು ಚೆಲ್ಲಿದ್ರೆ ಬೆಂಗಳೂರಿನಲ್ಲಿ ಇಂತಹ ನೂರಾರು ನಕಲಿ ದಾಖಲೆಗಳನ್ನು ಯಾರು ಬೇಕಾದರೂ ಸೃಷ್ಟಿ ಮಾಡಿಕೊಡ್ತಾರೆ. ಇದೆಲ್ಲ ಇಂತಹ ದಿನಗಳಲ್ಲಿ ತುಂಬ ನಡೀತಾ ಇದೆ. ಇದಕ್ಕೆಲ್ಲ ನೀವು ಮರಳಾಗ್ಬಿಡಿ ಅಜ್ಜ. ಆರವ್ ತನ್ನ ಇಡೀ ಕೋಪವನ್ನು ನುಂಗ್ಕೊಂಡು ಅಲ್ಲೂ ಕಡಿಯುತ್ತಾ ವಿಕಿಯತ್ತ ಜ್ವಾಲಾಮುಖಿಯಂತೆ ನೋಡ್ತಾ ವಿಕಿ ಅಂತ ಜೋರಾಗಿ ಕೂಗ್ದ. ವಿಕಿ ಕೂಡ ತನ್ನ ಚುಚ್ಚುವ ಮಾತನ್ನ ಕಂದು ಬಣ್ಣದ ಕಣ್ಣುಗಳಿಂದ ಆರವ್ನ ಮುಖವನ್ನೇ ಸವಾಲಿನಂತೆ ದಿಟ್ಟಿಸ್ತಾ ಇದ್ದ.
ಆತನ ಮುಖದಲ್ಲಿ ವಿಚಿತ್ರ ಹಾಗೂ ವಿಕೃತ ನಗು ಅನ್ನುವಂಥದ್ದು ಆರವ್ನ ಮೇಲಿದ್ದ ಆತನ ಜನ್ಮಾಂತರದ ದ್ವೇಷವನ್ನು ಎದ್ದು ಕಾರ್ತಾ ಇತ್ತು. ಆರವ್ ಇನ್ನು ವಿಕಿಯನ್ನ ಸಿಟ್ಟಿನಿಂದ ದಿಟ್ಟಿಸಿ ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆತನ ಕೋಟ್ ಜೇಬ್ನಲ್ಲಿದ್ದಂತಹ ಐಫೋನ್ ಜೋರಾಗಿ ರಿಂಗ್ ಆಯಿತು. ಆತ ತಕ್ಷಣ ತನ್ನ ಫೋನ್ ಹೊರತೆಗೆದು ನೋಡಿದಾಗ ಪರದೆಯ ಮೇಲೆ ಯಾವುದೋ ಒಂದು ಅಪರಿಚಿತ ಸಂಖ್ಯೆ ಕಾಣಿಸ್ತಾ ಇದೆ. ಆತ ಗೊಂದಲದಲ್ಲೇ ಕರೆಯನ್ನು ಸ್ವೀಕರಿಸಿದ. ಹಲೋ, ಯಾರು? ಆರವ್ ಗುಡುಸಾಗಿ ಕೇಳ್ದ. ಆರವ್ ಅವರೇ, ನಾನು ರಾಗಿಣಿ ಮಾತಾಡ್ತಾ ಇರೋದು. ನಿಮ್ಮ ಫೋನ್ ಸಿಗದಿದ್ದಕ್ಕೆ ಈ ನಂಬರ್ನಿಂದ ಮಾಡಿದೆ. ದಯವಿಟ್ಟು ನನ್ನ ಮಾತನ್ನು ಚೂರು ಕೇಳಿಸ್ಕೊಳ್ಳಿ. ಆ ಶ್ವೇತಾ ಅನ್ನೋ ಟ್ರೈನರ್ ನನಗೆ ತುಂಬ ವಿಚಿತ್ರವಾದ ಮಾಡರ್ನ್ ಬಟ್ಟೆಗಳನ್ನು ಧರಿಸುವಂತೆ ಬಲವಂತ ಮಾಡ್ತಾ ಇದ್ದಾಳೆ. ನನಗಂತೂ ಇದೆಲ್ಲ ಅಲ್ಲಿ ರಾಗಿಣಿಯ ಸಂಪೂರ್ಣ ಅಳಲನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಆ ಕ್ಷಣದಲ್ಲಿ ಆರೋಗ್ಯಿರಲಿಲ್ಲ. ಆತ ಈಗಾಗಲೇ ಜೈಪುರದ ಉದ್ವಿಗ್ನ ಪರಿಸ್ಥಿತಿಯಿಂದ ಒಬ್ಬ ತಮ್ಮನ ಒಂದು ಕಿರಿಕಿರಿಯಿಂದ ಬೇಸತ್ತಿದ್ದರಿಂದ ಕೋಪದಿಂದ ಅಲ್ಲು ಕಡಿಯುತ್ತಾ ಅತ್ಯಂತ ಮೆಲುಧ್ವನಿಯಲ್ಲಿ ಕಟುವಾಗಿ ಹೇಳಿದ. ನೋಡು ರಾಗಿಣಿ, ನಿನ್ನ ತಾಯಿಯ ಆಪರೇಷನ್ಗೆ ನಾನು ಕೇಳಿದಷ್ಟು ಹಣ ಕೊಟ್ಟಿದ್ದೀನಿ, ಹೌದಲ್ವಾ? ಹಾಗಿದ್ಮೇಲೆ ಆ ಟ್ರೈನರಲ್ಲಿ ಏನು ಹೇಳ್ತಾಳೆ ಅದನ್ನು ಸದ್ಯದಿಂದ ಮಾಡೋದು ಕಲಿ. ನನ್ನ ತಲೆ ಕೆಡಿಸ್ಬೇಡ. ನಾನು ತುಂಬ ಟೆನ್ಷನಲ್ಲಿದೆ. ಕಾರಣವಿಲ್ಲದೆ ನನಗೆ ಮತ್ತೆ ಮತ್ತೆ ಕರೆ ಮಾಡೋಕ್ಕೆ ಪ್ರಯತ್ನಿಸಬೇಡ. ಅಂಡರ್ಸ್ಟ್ಯಾಂಡ್? ಆರವ್ ರಾಗಿಣಿಗೆ ಮಾತನಾಡಲು ಅವಕಾಶವನ್ನು ನೀಡದೆ ಕರೆಯನ್ನು ತಕ್ಷಣವೇ ಕಡಿತಗೊಳಿಸಿ ತನ್ನ ಫೋನನ್ನು ಮತ್ತೆ ಜೇಬ್ನಲ್ಲಿ ಇಟ್ಕೊಳ್ತಾನೆ. ಆತ ಫೋನ್ ಇಟ್ಟ ಕಣ್ಣೆತ್ತಿ ನೋಡುವಷ್ಟರಲ್ಲಿ ವಿಕಿ ಮತ್ತು ಅವನ ಅಜ್ಜ ಇಬ್ಬರು ಆರವ್ನನ್ನು ತೀವ್ರ ಅನುಮಾನದಿಂದ ನೋಡುತ್ತಿರುವುದು ಆತನ ಗಮನಕ್ಕೆ ಬರುತ್ತೆ. ಏಕೆಂದರೆ ಮದುವೆಯಾದ ಹೊಸ ಹೆಂಡತಿಯೊಂದಿಗೆ ಯಾರು ಕೂಡ ಈ ರೀತಿ ಕಟುವಾಗಿ ಮಾತಾಡೋದಿಲ್ಲ ನೋಡಿ ಎಂಬುದು ಅವರಿಗೂ ತಿಳಿದಿತ್ತು. ಆರವ್ ಆ ಕ್ಷಣದಲ್ಲಿ ಮಾನಸಿಕವಾಗಿ ತುಂಬ ಉದ್ವಿಗ್ನನಾಗಿದ್ದನು ಮತ್ತು ಸಂಪೂರ್ಣವಾಗಿ ಧೃತಿಗೆಟ್ಟಿದ್ದನು. ಆತನ ಇಡೀ ಯೋಚನೆ ಈಗ ಒಂದೇ ಆಗಿತ್ತು. ತನ್ನ ಅಜ್ಜನನ್ನ ಈ ಒಪ್ಪಂದದ ಮದುವೆಯ ನಿಜವೆಂದು ನಂಬಿಸ್ಬೇಕು. ತಾನು ಏನಾದರೂ ಮಾಡಿ ತನ್ನ ಆಸ್ತಿಯನ್ನು ಉಳಿಸ್ಕೊಳ್ಬೇಕು ಅಷ್ಟೇ. ಅಲ್ಲಿ ಬೆಂಗಳೂರಿನಲ್ಲಿ ಹರಾಜಿನ ಅಂಚಿನಲ್ಲಿರುವ ತನ್ನ ಇಡೀ ಸಾಮ್ರಾಜ್ಯ ಹಾಗೂ ಹೆಮ್ಮೆಯ ಮನೆಯನ್ನು ಜಪ್ತಿಯಿಂದ ಆದಷ್ಟು ಬೇಗ ಹೇಗೆ ಉಳಿಸ್ಕೊಳ್ಳುವಂಥದ್ದು ಎಂಬುದರ ಬಗ್ಗೆ ಮಾತ್ರ ಅವನ ಯೋಚನೆ ಈಗ ಇತ್ತು. ದೃಶ್ಯ ಬದಲಾವಣೆ. ಬೆಂಗಳೂರಿನ ಮೇವರ್ ಅರಮನೆ. ಅಲ್ಲರಿ ಆಫೀಸರ್, ನಮಗೆ ಇವತ್ತು ಸಾಯಂಕಾಲದವರೆಗೆ ಬ್ಯಾಂಕ್ನಿಂದ ಅಧಿಕೃತವಾದ ಸಮಯ ಸಿಕ್ಕಿದೆ. ಆಗಿರುವಾಗ ನೀವು ಗಡುವು ಮುಗಿಯುವ ಮುನ್ನವೇ ಇವತ್ತು ಬಂದು ಈ ರೀತಿ ಮಧ್ಯಾಹ್ನ ಇಷ್ಟೊಂದು ಸಡಗರದಿಂದ ಗೂಂಡಾಗಳ ತರಹ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಜೈಪುರದಲ್ಲಿರುವ ಆರವ್ನ ಬೆಂಗಳೂರಿನ ಕೋಟೆಯ ಮನೆಗೆ ಬ್ಯಾಂಕ್ ಅಧಿಕಾರಿಗಳು ನೋಟಿಸ್ ಹಿಡಿದು ಲಗ್ಗೆ ಇಟ್ಟಾಗ ಅಲ್ಲೇ ಇದ್ದ ಭರತ್ ಚಿಕ್ಕಪ್ಪ ಅಧಿಕಾರಿಗಳನ್ನ ತಡೆದು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಕೇಳ್ತಾ ಇದ್ದಾರೆ. ಮಿಸ್ಟರ್ ಭರತ್ಜಿ, ನೀವು ಬ್ಯಾಂಕ್ ಕಳಿಸಿದ ಅಂತಿಮ ನೋಟಿಸನ್ನು ಇನ್ನೂ ಎಚ್ಚರಿಕೆಯಿಂದ ಸರಿಯಾಗಿ ಓದಿಲ್ಲ ಅಂತ ತೋರುತ್ತೆ. ಅದಕ್ಕೆ ಈ ಮುಖ್ಯ ಬ್ಯಾಂಕ್ ಅಧಿಕಾರಿ ಅತ್ಯಂತ ವ್ಯಂಗ್ಯವಾಗಿ ನಗುತ್ತಾ ಮುಂದುವರೆಸಿದ. ಆ ನೋಟಿಸ್ನಲ್ಲಿ ಇಂದಿನ ಹರಾಜಿನಂತಹ ಆ್ಯಕ್ಷನ್ನ ಕೊನೆಯ ದಿನಾಂಕ ಮತ್ತು ನಿಖರವಾದ ಸಮಯವನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ. ನೀವೆಲ್ಲ ಇಷ್ಟೊಂದು ದೊಡ್ಡ ಜವಾಬ್ದಾರಿಯುತವಾದ ಒಂದು ಉದ್ಯಮಿಗಳಾಗಿದ್ದು ಸ್ಥಾನದಲ್ಲಿದ್ದು ಆದರೂ ಆಸ್ತಿ ಬಗ್ಗೆ ಜಪ್ತಿ ಬಗ್ಗೆ ವಿಷಯದ ಬಗ್ಗೆ ಇಷ್ಟೊಂದು ಬೇಜವಾಬ್ದಾರಿತನನ ಮತ್ತು ನಿರ್ಲಕ್ಷ್ಯ ನಿಮಗಿರೋದು ಇದು ನಿಮಗೆ ಶೋಭೆ ತರುವುದಿಲ್ಲ ಬಿಡಿ. ಬ್ಯಾಂಕ್ ಅಧಿಕಾರಿಗಳು ಭರತ್ ಚಿಕ್ಕಪ್ಪನೊಂದಿಗೆ ಎಲ್ಲರ ಎದುರು ಸಾರ್ವಜನಿಕವಾಗಿ ತೀಕ್ಷ್ಣ ಮಾತುಗಳಿಂದ ಅಪಮಾನವನ್ನು ಮಾಡ್ತಾರೆ. ನಿಮ್ಮ ಮಾಹಿತಿಗಾಗಿ ಇನ್ನೊಂದು ಮುಖ್ಯ ವಿಷಯ ಭರತ್ಜಿ, ಕೇವಲ ಈ ಕೋಟೆಯಂತಹ ಮನೆಯನ್ನಷ್ಟೇ ಅಲ್ಲ, ನಿಮ್ಮ ಇಡೀ ಹೆಮ್ಮೆಯ ಮೇವರ್ ಗ್ರೂಪ್ ಆಫ್ ಕಂಪನೀಸ್ ಹೆಡ್ ಆಫೀಸ್ ಅನ್ನು ಕೂಡ ಇವತ್ತೇ ಹಿಂದೆ ಮುಹೂರ್ತದಲ್ಲೇ ಹರಾಜು ಕೂಡ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಆ ಬ್ಯಾಂಕ್ ಅಧಿಕಾರಿ ತಮಗಿದ್ದಂತಹ ರಾಜಕೀಯ ಸ್ವಭಾವದ ಬೆಂಬಲದಲ್ಲಿ ಅತ್ಯಂತ ಕ್ರೂರವಾಗಿ ನಗುತ್ತಾ ಬಾಂಬನ್ನು ಸಿಡಿಸಿದ್ರು. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.